MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಕೇಂದ್ರ ಸರ್ಕಾರದ ಅಂಗಳವನ್ನ ತಲುಪಿದೆ ಧರ್ಮಸ್ಥಳ ಕೇಸ್. ಬುರ್ಡೆ ಪ್ರಕರಣದ ಮಾಹಿತಿಯನ್ನ ಅಮಿತ್ ಶಾ ಸಂಗ್ರಹಿಸಿದ್ದಾರೆ. ವಚನಾನಂದ ಶ್ರೀಗಳ ನೇತೃತ್ವದಲ್ಲಿ ನಿಯೋಗದಿಂದ ಮಾಹಿತಿಯನ್ನ ರವಾನಿಸಲಾಗಿದೆ. ಧರ್ಮಸ್ಥಳ ಪ್ರಕರಣದ ತನಿಖೆಯನ್ನ NIAಗೆ ನೀಡುವಂತೆ ಶ್ರೀಗಳು ಇಲ್ಲಿ ಮನವಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಧರ್ಮಸ್ಥಳ ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ. ಶಬರಿಮಲೆ, ತಿರುಪತಿ ಬಳಿಕ ಇದೀಗ ಧರ್ಮಸ್ಥಳ ಕೂಡ ಟಾರ್ಗೆಟ್ ಆಗಿದೆ ಅಂತ ಮಾತನಾಡಿದ್ದಾರೆ. ಧರ್ಮಸ್ಥಳ ಕೇಸ್ ಸಂಬಂಧ SIT ತನಿಖೆ ಬಗ್ಗೆ ಆಕ್ಷೇಪವಿಲ್ಲ. ಧರ್ಮಸ್ಥಳ ವಿರುದ್ಧ ಆಗ್ತಾ ಇರುವಂತಹ ಷಡ್ಯಂತ್ರ ಹೊರಬರಬೇಕು. ಇನ್ನು ಪ್ರಕರಣದ ತನಿಖೆಯನ್ನ NIAಗೆ ವಹಿಸುವಂತೆ ನಿಯೋಗ ಮನವಿಯನ್ನ ಮಾಡಿದೆ. ಅಮಿತ್ ಶಾಗೆ ಮನವಿ ಮಾಡಿದ್ದಾರೆ ಸ್ವಾಮೀಜಿಗಳ ನಿಯೋಗ. ಕೇಂದ್ರ ಸರ್ಕಾರದ ಅಂಗಳವನ್ನ ತಲುಪಿರುವಂಥದ್ದು ಧರ್ಮಸ್ಥಳ ಕೇಸ್. ಬುರ್ಡೆ ಪ್ರಕರಣದ ಮಾಹಿತಿಯನ್ನ ಸಂಪೂರ್ಣವಾಗಿ ಸಂಗ್ರಹಿಸಿದ್ದಾರೆ ಅಮಿತ್ ಶಾ. ವಚನಾನಂದ ಶ್ರೀಗಳ ನೇತೃತ್ವದ ನಿಯೋಗದಿಂದ ಮಾಹಿತಿಯನ್ನ ನೀಡಲಾಗಿದೆ ಅಮಿತ್ ಶಾಗೆ. ಇನ್ನು ಅಮಿತ್ ಶಾ ಕೂಡ ಈ ಸಂದರ್ಭದಲ್ಲಿ ಭರವಸೆಯನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಧರ್ಮಸ್ಥಳದ ದೇವಸ್ಥಾನದ ವಿರುದ್ಧ ಆಗ್ತಾ ಇರುವಂತಹ ಷಡ್ಯಂತ್ರ ಯಾರು ಮಾಡ್ತಾ ಇದ್ದಾರೋ ಅವರ ವಿರುದ್ಧ ನೇರವಾಗಿ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಸತ್ಯಾಸತ್ಯತೆ ಹೊರಬರಬೇಕು, ಜನರಿಗೆ ಈ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಅವರು ಮಾತನ್ನ ಆಡಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳಲಾಗ್ತಾ ಇದೆ. ಇನ್ನು ಶಬರಿಮಲೆ ಹಾಗೆ ತಿರುಪತಿ ಬಳಿಕ ಧರ್ಮಸ್ಥಳ ಕೂಡ ಯಾವ ರೀತಿ ಟಾರ್ಗೆಟ್ ಆಗಿದೆ, ಇದನ್ನು ಟಾರ್ಗೆಟ್ ಮಾಡಿದವರು ಯಾರು ಅನ್ನೋದ್ರ ಬಗ್ಗೆ ಸಮಗ್ರವಾದಂತಹ ತನಿಖೆಯನ್ನ ಮಾಡಬೇಕು. SIT ಬಗ್ಗೆ ನಮಗೇನು ಆಕ್ಷೇಪ ಇಲ್ಲ, ಆದರೆ NIA ತನಿಖೆ ಮಾಡಿ ಇದರ ಸತ್ಯಾಸತ್ಯತೆ ಹೊರಬಂದ್ರೆ ಉತ್ತಮ ಅನ್ನೋದ್ರ ಬಗ್ಗೆ ಅವರು ಶ್ರೀಗಳು ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಏನೆಲ್ಲ ಸಮಸ್ಯೆಗಳಿದೆ, ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿನ ಅಮಿತ್ ಶಾ ಕೂಡ ಕಲೆ ಹಾಕಿದ್ದಾರೆ. ಬುರ್ಡೆ ಪ್ರಕರಣದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಅಮಿತ್ ಶಾ ಪಡೆದುಕೊಂಡಿದ್ದಾರೆ. ಅಮಿತ್ ಶಾಗೆ ಎಲ್ಲವನ್ನ ವಿವರಿಸಿದ್ದಾರೆ ಸ್ವಾಮೀಜಿಗಳ ನಿಯೋಗ. ಪ್ರಕರಣದ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇನೆ ಅಂತ ಅಮಿತ್ ಶಾ ಕೂಡ ಮಾತನಾಡಿದ್ದಾರೆ. ಸ್ವಾಮೀಜಿಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ, ಧರ್ಮಸ್ಥಳ ಕೇಸ್ ವಿಚಾರವಾಗಿ ಕ್ಯಾಬಿನೆಟ್ನಲ್ಲಿ ನಾವು ಸಭೆಯನ್ನ ನಡೆಸ್ತೀವಿ. ಕ್ಯಾಬಿನೆಟ್ ಸಭೆ ಬಳಿಕ ಮುಂದಿನ ನಿರ್ಧಾರವನ್ನು ಕೈಗೊಳ್ತೇವೆ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಇನ್ನು ಅಪಪ್ರಚಾರಕ್ಕೆ ಕಡಿವಾಣ ಹಾಕೋದಕ್ಕೆ ಹೊಸ ಕಾನೂನನ್ನ ಮಾಡ್ತೇವೆ ಅಂತ ಭರವಸೆಯನ್ನ ನೀಡಿದ್ದಾರೆ. ನೀವು ಸಮಾಜ ಜಾಗೃತಿಗೊಳಿಸಿ ಅಂತ ಅಮಿತ್ ಶಾ ಮಾತನ್ನ ಹೇಳಿದ್ದಾರೆ. ಸ್ವಾಮೀಜಿಗಳ ನಿಯೋಗಕ್ಕೆ ಗೃಹ ಸಚಿವ ಅಮಿತ್ ಶಾ ಕೊಟ್ಟಂತ ಭರವಸೆ ಇದು. ಇನ್ನು ಬುರ್ಡೆ ಪ್ರಕರಣದ ಸಂಪೂರ್ಣವಾದಂತಹ ಮಾಹಿತಿಯನ್ನು ಅಮಿತ್ ಶಾ ಪಡ್ಕೊಂಡಿದ್ದು ಸ್ವಾಮೀಜಿಗಳಿಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ಪ್ರಕರಣದ ಬೆಳವಣಿಗೆಗಳು ಏನಾಗ್ತಾ ಇದೆಯೋ ಅದೆಲ್ಲದರ ಬಗ್ಗೆ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. ಇನ್ನು ಈ ವಿಚಾರವಾಗಿ ಕ್ಯಾಬಿನೆಟ್ ನಲ್ಲಿ ಸಭೆ ಕೂಡ ನಡೆಸ್ತೀವಿ. ಸಭೆ ಬಳಿಕ ಮುಂದಿನ ನಿರ್ಧಾರಗಳೇನೇನು ತೆಗೆದುಕೊಳ್ಬೇಕೋ ಅದನ್ನ ತೆಗೆದುಕೊಳ್ತೀವಿ. ಅಪಪ್ರಚಾರಕ್ಕೆ ಕಡಿವಾಣ ಹಾಕುವಂತಹ ನಿಟ್ಟಿನಲ್ಲಿಯೇ ಹೊಸ ಕಾನೂನನ್ನ ಕೂಡ ಜಾರಿಗೊಳಿಸ್ತೇವೆ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ನೀವು ಸಮಾಜ ಜಾಗೃತಿ ಕೆಲಸವನ್ನ ಮುಂದುವರಿಸಿಕೊಂಡು ಹೋಗಿ ಅಂತ ಅಮಿತ್ ಶಾ ಅವರಿಗೆ ಭರವಸೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ವಚನಾನಂದ ಶ್ರೀಗಳು ಈಗಾಗಲೇ ಅಮಿತ್ ಶಾರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದ ವಿಚಾರವಾಗಿ ಷಡ್ಯಂತ್ರಗಳೇನು ನಡೀತಾ ಇದೆ ಅದೆಲ್ಲದರ ಬಗ್ಗೆ ಸಮಗ್ರವಾದಂತಹ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಯಾರು ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಷಡ್ಯಂತ್ರ ಮಾಡೋದರ ಹಿಂದಿನ ಉದ್ದೇಶ ಆದರೂ ಏನು, ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ, SIT ತನಿಖೆಯಿಂದ ಹೊರಬಂದಿರುವಂತಹ ಮಾಹಿತಿಗಳೇನು, ಈಗ NIAಗೆ ಯಾಕೆ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರು ಮಾಹಿತಿನ ಹಂಚಿಕೊಂಡಿದ್ದಾರೆ. ಇನ್ನು ಅಮಿತ್ ಶಾ ಎಲ್ಲವನ್ನ ವಿವರಿಸಿದ್ದಾರೆ ಸ್ವಾಮೀಜಿಗಳು. ಅಮಿತ್ ಶಾ ಕೂಡ ಎಲ್ಲವನ್ನ ನಾನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇನೆ ಅಂತ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಅಶೋಕ್ ಇದ್ದಾರೆ. ಅಶೋಕ್, ವಚನಾನಂದ ಶ್ರೀಗಳ ನಿಯೋಗ ಏನಿಗಾಗಲೇ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ. ಅಮಿತ್ ಶಾ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇನೆ ಅಂತ ಮಾತನಾಡಿದ್ದಾರೆ. ಜೊತೆಗೆ ಇದಕ್ಕಾಗಿ ಹೊಸ ಕಾನೂನು ಕೂಡ ಜಾರಿಗೊಳಿಸ್ತೇನೆ ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಶ್ರೀಗಳು ಏನ್ ಮನವಿ ಮಾಡಿದ್ದಾರೆ, ಅಮಿತ್ ಶಾ ಇಂದ ಕೊಟ್ಟಂತ ಭರವಸೆ ಆದ್ರೂ ಏನು, ಏನೆಲ್ಲ ಮಾಹಿತಿಗಳು ಹೊರಬರ್ತದೆ? ಹೌದು ಶಕುಂತಲ, ಪ್ರಮುಖವಾಗಿ ಧರ್ಮಸ್ಥಳ ಬುರ್ಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣದ ಹಿಂದೆ ಬಹಳ ದೊಡ್ಡ ಒಂದು ಷಡ್ಯಂತ್ರ ನಡೆದಿರುವಂತಹ ಆರೋಪ ಕೇಳಿ ಬಂದಿತ್ತು. ಹಿಂದೂಪರ ಸಂಘಟನೆಗಳು ಮತ್ತು ಬಿಜೆಪಿ ನಾಯಕರು ಬಲವಾದಂತಹ ಒಂದು ಆರೋಪವನ್ನು ಮಾಡಿದ್ರು. ಇದೀಗ ಸ್ವಾಮೀಜಿಗಳು, ಕರ್ನಾಟಕದ ಸ್ವಾಮೀಜಿಗಳ ನಿಯೋಗ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರನ್ನು ಭೇಟಿಯಾಗಿ ಈ ಬಗ್ಗೆ ಮನವಿಯನ್ನು ಸಲ್ಲಿಸಿರುವಂಥದ್ದು. ಪ್ರಮುಖವಾಗಿ ಈ ಷಡ್ಯಂತ್ರದ ಭಾಗ ಎಂದೆ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ತನಿಖೆ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಕೂಡ ಸಲ್ಲಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಪಂಚಮಶಾಲಿ ಪೀಠದ ವಚನಾನಂದ ಸ್ವಾಮೀಜಿಗಳ ನೇತೃತ್ವದ ನಿಯೋಗದಲ್ಲಿ
ಸುಮಾರು 8 ಮಂದಿ ಸ್ವಾಮೀಜಿಗಳಿದ್ರು. ಅದರಲ್ಲೂ ಪ್ರಮುಖವಾಗಿ ಮಂಗಳೂರಿನ ಗುರುಪುರ ವಜ್ರದೇವಿ ಮಠದ ರಾಜಶೇಖರನ ಸ್ವಾಮೀಜಿ ಅವರು ಕೂಡ ಇದ್ರು. ಸೊ ದೆಹಲಿಯಲ್ಲಿ ಇರ್ತಕ್ಕಂಥ ಕೇಂದ್ರ ಗೃಹ ಸಚಿವರ ಕಚೇರಿಗೆ ಹೋಗಿ ಭೇಟಿಯಾಗಿರ್ತಕ್ಕಂಥದ್ದು. ಸ್ವಾಮೀಜಿಗಳು ಹೇಳ್ತಕ್ಕಂಥ ಮಾತು ಒಂದೇ, ಧರ್ಮಸ್ಥಳ ಕ್ಷೇತ್ರ ಮಾತ್ರವಲ್ಲ, ತಿರುಪತಿ, ಶಬರಿಮಲೆ ಸೇರಿದಂತೆ ಈ ರೀತಿಯಾಗಿ ಧಾರ್ಮಿಕ ಕ್ಷೇತ್ರಗಳ ವಿರುದ್ಧ ಅಪಪ್ರಚಾರ ಆಗುವಂತ ಕೆಲಸ ಆಗ್ತಾ ಇದೆ ಮತ್ತು ಯಾರೂ ಕೂಡ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗದಂತೆ ಮಾಡುವಂತಹ ಬಲವಾದಂತ ಒಂದು ಹುನ್ನಾರ ನಡೀತಿದೆ. ಸೊ ಈ ಬಗ್ಗೆ ತನಿಖೆಯನ್ನು ಮಾಡಬೇಕು ಮತ್ತು ಈ ರೀತಿಯಾದ ಹುನ್ನಾರ ಏನು ಮಾಡ್ತಾರೆ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕೆನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನು ಕೂಡ ಸಲ್ಲಿಸಿರ್ತಕ್ಕಂಥ ಮತ್ತು ಈಗೇನು ಸದ್ಯ ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ ಇದೆ ಅದರ ಬಗ್ಗೆನ ಸಂಪೂರ್ಣ ಮಾಹಿತಿಯನ್ನು ಸ್ವಾಮೀಜಿಗಳ ನಿಯೋಗ ಗೃಹ ಸಚಿವರ ಮುಂದೆ ಹೇಳಿರ್ತಕ್ಕಂಥದ್ದು. ಗೃಹ ಸಚಿವರು ಕೂಡ 1 ಗಂಟೆಗಳ ಕಾಲ ಸುಮಾರು 1 ಗಂಟೆಗಳ ಕಾಲ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಮತ್ತು ಈ ಪ್ರಕರಣವನ್ನು ನಾವು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಿದ್ದೇವೆ ಎನ್ನುವಂತ ಮಾತನ್ನು ಕೂಡ ಅಮಿತ್ ಶಾ ಅವರು ಹೇಳಿದ್ದಾರೆ. ಇದರ ಜೊತೆಗೆ ಮುಂದಿನ ಕ್ಯಾಬಿನೆಟ್ ನಲ್ಲೂ ಕೂಡ ಈ ಬಗ್ಗೆ ಒಂದು ಸಭೆಯನ್ನು ಮಾಡ್ತೇವೆ ಮತ್ತು ಈಗೇನು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಒಂದಿಷ್ಟು ಅಪಪ್ರಚಾರಗಳು ಈ ರೀತಿಯಾದಂತ ನಡೀತಾ ಇದೆ, ಇದರ ಕುರಿತಾಗಿ ಕೂಡ ಒಂದು ಕಾನೂನನ್ನು ತರ್ತೇವೆ ಎನ್ನುವಂತ ಭರವಸೆಯನ್ನು ಕೂಡ ನೀಡಿದ್ದಾರೆ. ಇದರ ಜೊತೆಗೆ ಏನು ಈ ಷಡ್ಯಂತ್ರದ ಭಾಗ ಅಂತ ಏನು ತಾವೇನು ಆರೋಪ ಮಾಡ್ತಿದ್ರಿ ಈ ಬಗ್ಗೆ ಕೂಡ ಕೇಂದ್ರ ಸರ್ಕಾರದಿಂದ ತನಿಖೆಯನ್ನು ಮಾಡ್ತೇವೆ ಎನ್ನುವಂತ ಭರವಸೆಯನ್ನು ಮಾತುಗಳನ್ನು ಕೂಡ ಹೇಳಿದ್ದಾರೆ. ಗೃಹ ಸಚಿವರ ಮುಂದೆ ಸ್ವಾಮೀಜಿಗಳು ಬೇಸರವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಏನು ಚಿನ್ನಯ್ಯನು ಆ ಬಾಹುಬಲಿ ಬೆಟ್ಟದ ಒಂದು ತಪ್ಪಲಿನ ಪ್ರದೇಶದಲ್ಲೂ ಕೂಡ ಒಂದು ಪಾಯಿಂಟ್ ಅನ್ನು ಗುರುತಿಸಿದ. ಸೊ ಈ ಉತ್ಖನನ ಕಾರ್ಯಾಚರಣೆ ಬಾಹುಬಲಿ ಬೆಟ್ಟದವರೆಗೂ ಕೂಡ ಬಂದಿದೆ, ಇದು ನಮ್ಮಲ್ಲಿ ಬಹಳಷ್ಟು ಬೇಸರವನ್ನು ಉಂಟು ಮಾಡಿದೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಆದ್ರೆ ಅಮಿತ್ ಶಾ ಅವರು ಸ್ವಾಮೀಜಿಗಳ ನಿಯೋಗಕ್ಕೆ ಒಂದು ಭರವಸೆಯನ್ನು ಮಾತನ್ನು ಹೇಳಿದ್ದಾರೆ. ತಾವು ಧಾರ್ಮಿಕ ಕಾರ್ಯವನ್ನು ಮಾಡ್ತಾ ಹೋಗಿ ಈ ಬಗ್ಗೆ ತಾವು ಆರೋಪವನ್ನು ಮಾಡಿದ್ರಿ ಮತ್ತು ಏನು ಈ ಷಡ್ಯಂತ್ರ ಆಗಿದೆ ಅಂತ ಏನು ತಾವೇನು ಹೇಳ್ತಿದ್ರಿ ಈ ಬಗ್ಗೆ ಕೇಂದ್ರ ಸರ್ಕಾರದಿಂದ ಕ್ರಮವನ್ನು ತೆಗೆದುಕೊಳ್ಳುವುದಾಗಿಯೂ ಕೂಡ ಭರವಸೆ ಮಾತನಾಡಿದ್ದಾರೆ. ಹೀಗಾಗಿ ಸ್ವಾಮೀಜಿಗಳ ನಿಯೋಗ ಮನವಿ ಪತ್ರವನ್ನು ಗೃಹ ಸಚಿವರಿಗೆ ನೀಡಿ ವಾಪಸ್ ಆಗಿರ್ತಕ್ಕಂಥದ್ದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ನಿಲುವೇನು ಮತ್ತು ಈ ಷಡ್ಯಂತ್ರದ ಆರೋಪಕ್ಕೆ ಸಂಬಂಧಪಟ್ಟಂತೆ ಏನು ವಿಶೇಷ ತನಿಖಾ ತಂಡವನ್ನು ಅಥವಾ NIAಗೆ ಏನಾದರೂ ಈ ಪ್ರಕರಣವನ್ನು ವಹಿಸುತ್ತಾ ಅಥವಾ ಈ ಬಗ್ಗೆ ಯಾವ ರೀತಿಯಾದ ತನಿಖೆಯನ್ನು ಮಾಡುತ್ತೆ, ಸೊ ಎಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಧನ್ಯವಾದ ಅಶೋಕ್ ತಮ್ಮೆಲ್ಲ ಮಾಹಿತಿಗಾಗಿ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH